ನೀವು ಕೊಟ್ಟಂಥ ಆಪ್ಷನ್ನೇ ಸರಿಯಿಲ್ಲ. ನೀವು ನರೇಂದ್ರ ಮೋದಿಯವರಿಗೆ ಯಾಕೆ ಅವರ ಆ ಶಾಲೆಯಲ್ಲಿ ರಾಹುಲನ್ನು ಯಾಕೆ ಕೂರಿಸ್ತೀರಿ? ಮಕ್ಕಳಾಟಿಕೆ ಮಾಡ್ತಿದ್ದೀರಿ ನಿಮ್ಮದು. ಎಷ್ಟೋ ವರ್ಷಗಳ ನಂತರ ನಮಗೊಂದು ಭಾರತಕ್ಕೆ ಧೀಮಂತವಾದ ನಾಯಕ ಸಿಕ್ಕಿದ್ದಾನೆ. ಒಂದು ಗಾದೆ ಇದೆಯೇ, ಪುಷ್ಪೇಶು ಚಂಪಾ ನಗರೇಶು ಲಂಕಾ ಯುಷ್ಪೇಶು ರಂಭಾ ಪುರುಷೇಶು ವಿಷ್ಣು ನದೀಶು ಗಂಗಾ ನೃಪರೇಶು ರಾಮ ಕಾವ್ಯೇಶು ಮಾಗ ಕವಿ ಕಾಳದಾಸ ಹೇಳ್ಕೊಂಡು. ಒಳ್ಳೆಯ ಪುಷ್ಪಗಳಲ್ಲಿ ಚಂಪಾ ಪುಷ್ಪ ಅಂತೆ, ನದಿಗಳಲ್ಲಿ ಗಂಗೆ ಅಂತೆ, ಹಾಗೆ ಕಾವ್ಯಗಳಲ್ಲಿ ಮಾಘಾಕಾವ್ಯ ಅಂತೆ, ಕವಿಗಳಲ್ಲಿ ಕಾಳಿದಾಸ ಅಂತೆ. ನಮ್ಮ ಭಾರತ ಕಂಡ ಪ್ರಧಾನಿ ಇವರಲ್ಲಿ ನರೇಂದ್ರ ಮೋದಿಗೆ ಸಮತ್ವ ಇರುವಂಥ ಈಗ ಪ್ರಧಾನಿಯನ್ನು ನೋಡಿಲ್ಲ. ನಾವು ಹೆಮ್ಮೆಯಿಂದ ಹೇಳಬೇಕು, ನರೇಂದ್ರ ಮೋದಿ ಅಂತ ಪ್ರಧಾನಿ ನಮಗೆ ಇನ್ನೂ ಮುಂದಿನ 10-15 ವರ್ಷಗಳ ಪಾಲಕ ಭಾರತದ ಒಳ್ಳೆಯ ಸೇನಾಧಿಪತಿ, ಧೀಮಂತ ನಾಯಕ. ನಮಗಲ್ಲ, ನಿಮ್ಮಂಥ ಯುವಜನರಿಗೆ ನಾಯಕ. ಯದ್ಯದ ಆಚರತಿ ಶ್ರೇಷ್ಠ ತತ್ತತೆ ವಜರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನು ವರ್ತದೆ. ವಾಟ್ ಎ ಗ್ರೇಟ್ ಪೀಪಲ್ ಡಸ್ ಇಟ್ ಇಸ್ ಫಾಲೋಡ್ ಬೈ ಅದರ್ಸ್ ಪೀಪಲ್ ಗೋ ಬೈ ಇಸ್ ಎಕ್ಸಾಂಪಲ್. ನೀವೆಲ್ಲ ಧೀಮಂತವಾದ ನಾಯಕ ನರೇಂದ್ರ ಮೋದಿಯನ್ನು ಅನುಕರಣೆ ಮಾಡಿಕೊಡಿ. ಭಾರತ ಬೆಳೀಬೇಕು, ಭಾರತ ಉಳಿಯಬೇಕು, ವಿಶ್ವಗುರು ಆಗಬೇಕಾದ್ರೆ ನರೇಂದ್ರ ಮೋದಿ ಅಂತ ಭೂಲೋಕದ ಇಂದ್ರ ಅವರು ಮಾಡಿದಂಥ ಪ್ರಗತಿಗಳನ್ನು ಭರವಸೆಗಳನ್ನು ಈಡೇರಿಸಿಲ್ಲ ಹೇಳಿಕೊಂಡು ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಒಂದು ಸಾಮಾನ್ಯ ಮನೆಯಲ್ಲಿ ಗಂಡ ಹೆಂಡತಿಗೆ ಕೊಟ್ಟವೆಲ್ಲ ಭರವಸೆಗಳನ್ನು ಈಡೇರಿಸಲಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಭಾರತದಲ್ಲಿ 120 ಕೋಟಿ ಜನರಿದ್ದಾರೆ. ಅವರೆಲ್ಲ ಭರವಸೆಗಳನ್ನು ಈಡೇರಿಸಬೇಕು. ನಮಗೆ ಇನ್ನೂ ಇಚ್ಛೆ ಇದೆಯಲ್ಲ, ನಮ್ಮದು ಅದು ಸಣ್ಣತನ. ಅಂತ ಧೀಮಂತ ನಾಯಕನನ್ನು ಪಡೆದುಕೊಳ್ಬೇಕಾದ್ರೆ ನಮ್ಮ ಈ ಕಾಲಗತಿಯಲ್ಲಿ ನಾವು ಅವರ ಆಳ್ವಿಕೆಯಲ್ಲಿ ಇರಬೇಕಾದ್ರೆ ನಮಗೆ ಭಾರತದ ಪ್ರಜೆಯಿಂದ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ನಮಗೆ ಭಾರತೀಯರನ್ನು ತುಚ್ಛೀಕರಣದಿಂದ ನೋಡ್ಕೊಳ್ತಿದ್ರು. ಈ ದಿನ ಭಾರತದ ಪ್ರಜೆಗಳಿಗೆ ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರಿಗೆ ಸೆಲ್ಯೂಟ್ ಹೊಡಿತಾ ಇದ್ದಾರೆ. ಅದರಿಂದ ಅಂಥ ಧೀಮಂತ ನಾಯಕ ಉಳಿಬೇಕು, ನಾವು ಅವರನ್ನು ಬೆಳೆಸಬೇಕು ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ.